ಘೋರ ತಪಸ್ಸುಗೈದು ಆ ಶಿವನನ್ನು ಬಳಸಿಕೊಂಡು ತಾನು ಯಾರ ಮಸ್ತಕದ ಮೇಲೆ ಹಾಕಬೇಕೋ ಅವನು ಸುತ್ತ ಭಸ್ಮವಾಗಬೇಕೆಂದು ಶಿವನಿಂದಲೇ ವರ ಪಡೆದು ಕೊನೆಗೆ ಆ ಶಿವನನ್ನೇ ಲೋಕಕ್ಕೆ ಕಳಿಸಬೇಕೆಂದು ಪಣತೊಟ್ಟ ಆ ದೈತ್ಯಾಗದ ಭಸ್ಮಾಸುರ ತಾಯಿಯ ಗರ್ಭದಲ್ಲಿದ್ದಾಗಲೇ ವರ ಪಡೆದ ಈ ಬಲಸತ್ವನಿಗೆ ಅಪಮಾನಗೊಳಿಸುತ್ತಿರುವನಲ್ಲ ಆ ದೈತ್ಯ ಕುಲದ ಕುನ್ನಿ ಶಿವ. ಶಿವ, ನಾನು ಈ ಕಲಿಯುಗದ ಭಸ್ಮಾಸುರ. ಭಯಪಟ್ಟು ಕತ್ತು ಬಾಗಿಸಿದರೆ ಬದುಕಿಕೊಳ್ಳುವೆ, ಇಲ್ಲವಾದರೆ ಈ ಭಸ್ಮಾಸುರನ ಕೈಯಲ್ಲಿ ಸ್ವತಃ ಭಸ್ಮ ಆಗುವೆ. ಇದು ಶತಸಿದ್ಧ. ಇದು ಆನಂದದಿಂದ ನಗುತ್ತಿರುವ ನಗೆಯಲ್ಲ ಕೃಷ್ಣ. ನಮಗೆ ಎದುರಾದವರ ಮೇಲೆ ಹಾಗೆ ತೀರಿಸಿಕೊಳ್ಳುವ ನಗೆ. ಹಾಗೆ ತೀರಿಸಿಕೊಳ್ಳುತ್ತೀನಿ ಎಂದು ಎದುರಾಡಿದವರು ಎಲ್ಲ ನೀರು ಬಿಟ್ಟು ಯಮಲೋಕ ಸೇರಿದ್ದಾರೆ. ಇನ್ನೊಬ್ಬರ ಮೇಲೆ ಹಾಗೆ ಸಾಧಿಸದ ಬಿಟ್ಟು ಈ ಊರ ಜನರ ಕೂಡಗ ಒಂದನ್ನು ಹೋಗುತ್ತಿಲ್ಲ ಅಣ್ಣ. ಹೊಂದಿಕೊಂಡು ಹೋಗುವ ಕಾಲ ಇದು ಅಲ್ಲ ಕೃಷ್ಣ. ಹೊಂದಿಕೊಂಡವರಂತೆ ನಟನೆ ಮಾಡಿ ಸಮಯ ಸಾಧಿಸಿ ಸಂಚು ರೂಪಿಸುವ ಕಾಲ. ಈ ಜನ ಆ ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನಮ್ಮನ್ನು ಮೆಚ್ಚುವರೆ. ಜನರು ಮೆಚ್ಚುತ್ತಾರೆ ಎನ್ನುವ ಹೊಚ್ಚು ಬಿಟ್ಟರು. ಅಂದ ಹಾಗೆ ಇವರ್ಯಾರು? ನಾನು ಶ್ಯಾಮ ಅಂತಾರಿ ಸಾವ್ಕಾರ. ನಿಮ್ಮ ಕಾರ್ ನಡೆಸಲು ಡ್ರೈವರ್ ಇಲ್ಲಂದ್ರೆ ಕೃಷ್ಣಪ್ಪರ್, ಅದಕ್ಕೆ ಬಂದಿನ್ರಿ. ಅಣ್ಣ, ಇವನ ಕಾರ್ ಡ್ರೈವಿಂಗ್ ಮಾಡ್ತಾನ, ನನ್ನ ಸೇಫ್ಟಿಗೆ ಇರ್ತಾನಂತ ನಾ ಕರ್ಕೊಂಬಂದೆ. ಯಾರನ್ನ ಕೇಳಿ ಇವನನ್ನು ಕರೆದುಕೊಂಡು ಬಂದಿರುವೆ? ಇವನಿಗೆ ಸಂಬಳ ನಾನು ಕೊಡುವುದಿಲ್ಲ. ಕೃಷ್ಣ, ನಮಗೇನು ಕಡಿಮೆ ಮಾಡಿಲ್ಲವೆಂದು ಕಂಡಂತೆ ಹಣವನ್ನು ಖರ್ಚು ಮಾಡುತ್ತಾ ಹೋದರೆ ಮುಂದೊಂದು ದಿನ ತಿರುಪೆ ಎತ್ತಬೇಕಾಗುತ್ತದೆ. ಇವನಿಗೆ ಸಂಬಳ ನಾನು ಕೊಡುವುದಿಲ್ಲ. ಕೃಷ್ಣ, ನೀನು ಕೇಳುತ್ತಿರುವೆ ಎಂದು ಓತಿಯನ್ನು ಭೋಗ ಮಾಡಿಕೊಟ್ಟರೆ ನಮ್ಮ ಮರ್ಯಾದೆ ಏನಾಗಬೇಕು? ನಮ್ಮದು ರಾಜವೈಭೋಗದ ಮನೆತನ. ನಿನಗೆ ಓತಿಯಲ್ಲಿ ಭೋಗ ಕೊಡುವುದಿಲ್ಲ. ಏನಾದರೂ ಮಾಡಿಕೊಂಡು ಹೋಗಿ ಹೋಗು. ನಾನು ಈ ಮನೆ ವಾಡಿಸ್ತಾರ ಕಾರು ನಿಂತಲ್ಲೇ ನಿಂತ ಕಾಳು ಧೂಳಾಗೈತಿ. ಅದನ್ನ ವಾಯಿಸಿ ಮಾಡಿ ಹುಬ್ಳಿ ಸಿಟಿಗೆ ಹೋಗಿ ಲಾಡ್ನಾಗ ಬುಕ್ ಮಾಡಿ ಅದನ್ನ ಬಾ. ನಡೀರಿ ಹೋಗೋಣ ಸಾವ್ಕಾರ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಹುಬ್ಳಿಗೆ ಹೋಗಣ್ರಿ.
ನಿಮಿತ್ತ ಮುಂಬೈಗೆ ಕಳಿಸಿರುವೆ. ಅಂದ ಹಾಗೆ ನಿನ್ನ ಪರಿಚಯ ನನಗಾಗಲಿಲ್ಲ. ನನ್ನ ಹೆಸರು ಶರತ್ ಅಂತ. ಈ ಊರ ರೈತ ಶಿವಣ್ಣನ ತಮ್ಮ. ನನ್ನ ಜೊತೆ ಮುಖ್ಯವಾದ ವಿಷಯ ಮಾತನಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಅಂದ ಹಾಗೆ ನಿಮ್ಮ ಪರಿಚಯ ನನಗಿಲ್ಲ. ಇದೇ ಹಳ್ಳಿಯವನೆನ್ನುವೆ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲವೇ? ಇದೇ ಹಳ್ಳಿಯವನು ನಿಜ. ಚಿಕ್ಕವನಿರುವಾಗಲೇ ಹಳ್ಳಿ ಬಿಟ್ಟು ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಪಡೆದುಕೊಂಡು 1 ವಾರ ಆಯಿತು ಈ ಹಳ್ಳಿಗೆ ಬಂದು. ಅದಕ್ಕೆ ನಿಮ್ಮ ಪರಿಚಯ ನನಗಿಲ್ಲ. ಸುತ್ತು ಹಳ್ಳಿಗೆನೆ ದೊಡ್ಡ ಜಮೀನ್ದಾರನೆಂದು ಹೆಸರು ಪಡೆದ ಅಗರ್ಭ ಶ್ರೀಮಂತ ಬಹದ್ದೂರ ಅಂತ ಕರಿಮೇಂದ್ರ ನನ್ನ ಅಳಿಯನಾಗಬೇಕು. ಓಹೋ, ನನ್ನ ಸ್ನೇಹಿತ ಕರಿಮೇಂದ್ರ ಮಾವನವರೇ ನೀವು. ಆಗಾಗ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದ ಕರಿಮೇಂದ್ರ ನನ್ನ ಮುಂದೆ. ಆದರೆ ಒಮ್ಮೆಯೂ ನಿಮ್ಮನ್ನು ಭೇಟಿಯಾಗಿರಲಿಲ್ಲ. ಹಾ, ಕರಿಮೇಂದ್ರ ಬಂದ ಕೂಡಲೇ ನಿಮ್ಮ ಫ್ರೆಂಡ್ ಶರತ್ ಬಂದಿದ್ದ ಅಂತ ಹೇಳಿ ನಾನಿನ್ನು ಬರುತ್ತೇನೆ. ನಿಲ್ಲು ಶರತ್, ಮುಖ್ಯ ವಿಷಯವಿದ್ದರೆ ಹೇಳು. ಕರ್ಮೇಂದ್ರ ಬಂದ ಕೂಡಲೇ ನಾನೇ ತಿಳಿಸುತ್ತೇನೆ. ಅವನಿಗೆ ತಿಳಿಸುವ ವಿಷಯ ಏನಿಲ್ಲ ಶ್ರೀಮಂತರೇ. ಮೊನ್ನೆ ಭೇಟಿಯಾದಾಗ ನೀವು ಹೊಸದಾಗಿ ಕಟ್ಟಿಸುತ್ತಿರುವ ಫ್ಯಾಕ್ಟರಿಗೆ ನನ್ನನ್ನು ಪಾರ್ಟ್ನರ್ ಆಗಲು ಕೇಳಿದ್ದ. ಏನು, ನನ್ನ ಹೊಸ ಫ್ಯಾಕ್ಟರಿಗೆ ಪಾರ್ಟ್ನರ್ ಆಗುವೆಯಾ? ಲೇ, ಒಂದು ಫ್ಯಾಕ್ಟರಿಯ ಪಾರ್ಟ್ನರ್ ಆಗುವುದೆಂದರೆ ತರಕಾರಿಯ ವ್ಯಾಪಾರವೆಂದು ತಿಳಿದುಕೊಂಡಿರುವೆಯಾ? ನನ್ನ ಜೊತೆ ಪಾರ್ಟ್ನರ್ ಆಗಲು ಕೋಟಿಗಟ್ಟಲೆ ಹಣ ಬೇಕು. ನೀನೊಬ್ಬ ಸಾಮಾನ್ಯ ರೈತ. ಅಷ್ಟೊಂದು ಹಣವನ್ನು ಎಲ್ಲಿಂದ ಬರಬೇಕು ನಿನ್ನಲ್ಲಿ? ಎಲ್ಲ ಸಿದ್ಧತೆ ಮಾಡಿಕೊಂಡಿರುವ ಶ್ರೀಮಂತರೇ, ನನ್ನ ಅಣ್ಣ ತನ್ನ ಹೆಸರಿಗಿದ್ದ ಆಸ್ತಿಯನ್ನು ನನ್ನ ಹೆಸರಿಗೆ ಬಿಟ್ಟು ಕೊಟ್ಟಿದ್ದಾನೆ. ಆ ಜಮೀನಿನ ಕಾಗದ ಪತ್ರವನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ನಿಮಗೆ ಹಣ ಹೊಂದಿಸಿವೆ. ದಯವಿಟ್ಟು ನನ್ನ ಜೀವನಕ್ಕೆ ಆಧಾರ ಮಾಡಿಕೊಡಿ ಶ್ರೀಮಂತರೇ. ಭೇಟಿ ತಾನಾಗಿ ಈ ಬಹದ್ದೂರನ ಮಚ್ಚಿಗೆ ಬಳಿ ಹೋಗಲು ಬಂದಿದೆ. ಲೇ ಶಿವ್ಯಾ, ನನಗೆ ಎದುರಾಗಿ ಈ 3 ಜನಕ್ಕೆ ಭೂಮಿ ಕೊಡಲು ಸಿದ್ಧರಾಗಿರುವೆಯಲ್ಲ. ಹಣ ಗಳಿಸುವ ದುರಾಸೆಯಿಂದ ನನ್ನ ಮನೆ ಬಾಗಿಲಿಗೆ ಬಂದು ನಿಂತಿರುವನು ಈ ನಿನ್ನ ತಮ್ಮ. ನಿನ್ನ ತಮ್ಮನನ್ನು ನನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ನಿನ್ನ ತಮ್ಮನಿಂದಲೇ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವೆ. ಹಾ ಶರತ್, ಇಷ್ಟು ಹೇಳುತ್ತಿರುವೆ ಎಂದ ಮೇಲೆ ನಿನ್ನನ್ನು ನನ್ನ ಫ್ಯಾಕ್ಟರಿಯ ಪಾರ್ಟ್ನರ್ ಆಗಲು ಒಪ್ಪಿಕೊಂಡಿದ್ದೇನೆ. ನೀನೇನು ನಿನ್ನ ಜಮೀನಿನ ಪತ್ರವನ್ನು ಬ್ಯಾಂಕಿನಲ್ಲಿ ಅಡವಿಡುವುದು ಬೇಡ. ಫ್ಯಾಕ್ಟರಿಗೆ ಬೇಕಾದ ಎಲ್ಲ ಬಂಡವಾಳವನ್ನು ನಾನೇ ಹೂಡುತ್ತೇನೆ. ಮುಂದೆ ಫ್ಯಾಕ್ಟರಿಯಲ್ಲಿ ಲಾಭ ಬಂದ ಮೇಲೆ ನಿನ್ನ ಜಮೀನಿನ ಪತ್ರ ನಿನ್ನ ಕೈ ಸೇರುತ್ತೆ. ಆಯಿತು ಶ್ರೀಮಂತರೇ, ಹಾಗೆ ಆಗಲಿ. ತೆಗೆದುಕೊಳ್ಳಿ ನಮ್ಮ ಜಮೀನಿನ ಪತ್ರವನ್ನು. ಹಾ, ಕರಿಮೇಂದ್ರ ಮುಂಬೈಯಿಂದ ಬಂದ ಕೂಡಲೇ ಬಂದು ಭೇಟಿಯಾಗುವೆ. ನಾನಿನ್ನು ಬರುತ್ತೇನೆ ಶ್ರೀಮಂತರೇ. ಆಯಿತು ಶರತ್, ಹೋಗಿ ಬಾ. ಲೇ ಶೀರ್ಯ, ಇನ್ನು ಮುಂದೆ ನಿನ್ನ ಇಡೀ ಆಸ್ತಿ ಈ ಬಹದ್ದೂರಿನ ಸೊತ್ತು. ಆಮೇಲೆ ತಿಳಿಯುವುದು ಈ ಬಹದ್ದೂರಿನ ತಾಕತ್ತು. ಕತ್ತು ತಾಕತ್ತು ಯಾರಪ್ಪನ ಸೊತ್ತು ಅಲ್ಲ. ಸಮಯ ಒಂದೇ ರೀತಿ ಇದ್ದದೆ, ಸಮಯ ಒಂದೇ ರೀತಿ ಇರುವುದಿಲ್ಲ. ಅಬ್ಬರದ ಅಟ್ಟಹಾಸಾತಿ ಆದರೆ ನಿನ್ನ ಅನುಸಾರವೇ ನಿನ್ನನ್ನು ಆಹುತಿ ಪಡೆಯುವುದು ನೆನಪಿರಲಿ. ಲೇ, ನನ್ನ ಜೀವನದ ಹಿಸ್ಟರಿಯನ್ನು ಬದಲಾಯಿಸುವ ಶೂರರು ಇನ್ನು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ.
ಹೀಯಕರ ಆಡಬೇಡ. ಈ ಎಲ್ಲರ ಸೃಷ್ಟಿಕರ್ತ ಮೇಲೊಬ್ಬನಿರುವನು. ಅವನು ಆಟ ಆಡಿಸಲು ಶುರು ಮಾಡಿದರೆ ನಿನ್ನ ಅಹಂಕಾರವೇ ನಿನ್ನನ್ನು ಆಹುತಿ ಪಡೆಯುವುದು. ಆಹುತಿ ಅದು ಈ ಜಗದೊಡೆಯನ ಆಹುತಿ. ಲೇ ಕಳ್ಳ, ನನ್ನನ್ನು ಆಹುತಿ ತೆಗೆದುಕೊಳ್ಳಲು ಹಣದಿಂದಲೂ ಸಾಧ್ಯವಿಲ್ಲ. ನಾನು ಹಣವುಳ್ಳವನು. ನಮ್ಮಂತ ಹಣವುಳ್ಳವರ ಕಣ್ಣಿಗೆ ಬೀಳದಂತೆ ಹಣವುಳ್ಳವನು. ನಿನ್ನಲ್ಲಿರೋ ಹಣ, ನಿನ್ನಂತ ಹಣವುಳ್ಳವರು ಈ ಕನ್ನಡ ಬಂದು ಕೂತನಿಗೆ ಸಮ. ಲೇ, ಹಣ ಬಲ ಇದ್ದರೂ ಆಗುವುದಿಲ್ಲ, ಜನಬಲ ಇದ್ದರೂ ಆಗುವುದಿಲ್ಲ. ದೈವ ಬಲ ಬೇಕು. ಆ ದೈವ ಬಲದ ಮುಂದೆ ಯಾವುದೂ ನಿಲ್ಲುವುದಿಲ್ಲ. ಲೇ, ಅವನ ಅಪ್ಪಣೆಗಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಹತ್ತಿತ್ತಲಗಾಡುವುದಿಲ್ಲ. ಲೇ ಕಳ್ಳ, ಕಾಡಲ್ಲಿ ಪ್ರಾಣಿಗಳು ಬಂದಿದ್ದಾವೆ ಅಂದ್ರೆ ಹುಲಿ ಬಂದಿದೆ ಅಂತ ಅರ್ಥ. ಹುಲಿನೇನೋ ಕೆಚ್ಚ ಹುಲ್ಲಿಟ್ಟಿದೆ ಅಂದ್ರೆ ಈ ರೋಗ ಹತೋರ ಬಂದಿದ್ದಾನೆ ಅಂತ ಅರ್ಥ. ದೈವಬಲ. ಲೇ, ನಿನ್ನಂತಹ ಬೀದಿ ಬಿಕಾರಿಗಳಿಗೆ ಹೇಗೆ ಗೊತ್ತಾಗಬೇಕು? ಇಷ್ಟಕ್ಕೂ ಯಾರ ಪರ್ಮಿಷನ್ ಅನ್ನು ಪಡೆದು ನನ್ನ ಅಂತಃಪುರಕ್ಕೆ ಕಾಲಿಟ್ಟಿರುವೆ? ಪರ್ಮಿಷನ್ ಯಾರ ಪರ್ಮಿಷನ್ ಕೇಳುವ ಅಭ್ಯಾಸ ಈ ಕನ್ನಡ ಡಿಕ್ಷನರಿಯಲ್ಲೇ ಇಲ್ಲ. ಹೊಲಿ ನುಗ್ಗಿದಂತೆ ನುಗ್ಗುವುದೇ ಈ ಕನ್ನಡ ಸ್ಪೆಷಾಲಿಟಿ. ಲೇ ಕಳ್ಳ, ಈ ಬೇಟೆಗಾರನ ಕೋಟೆಯೊಳಗೆ ನುಗ್ಗಿದವರನ್ನು ಎಷ್ಟು ಹೊರಗೆ ಹೋಗುವುದೇ ಈ ಬಹದ್ದೂರನ ಸ್ಪೆಷಾಲಿಟಿ. ನಿನ್ನಂತ ಬೇಟೆಗಾರರನ್ನು ಬೇಟೆಯಾಡುವ ಗಂಡುಗಲಿ ಈ ಕರ್ನಾಟಕದ ಹುಲಿ. ಈ ಕರ್ಣನ ಮುಂದೆ ದೌಲತ್ತು ತೋರಿಸಲು ಬಂದರೆ ಬೀದಿ ಹೆಣ ಆಗುವಿ. ಈ ನಿನ್ನ ಕರ್ಮದ ಕೋಟೆಗೆ ಕಾಲಿಟ್ಟ ಈ ಗಂಡುಗಲಿಯನ್ನು ಒತ್ತು ಹೊರ ಹಾಕುತ್ತೇನೆಂದು ಮುಂದಡಿ ಇಟ್ಟಿದ್ದೇ. ಆದರೆ ನಿನ್ನ ಜೀವನದ ಇಷ್ಟಿಗೆ ತೆರೆ ಬೀಳುವುದು ಈ ಕರ್ಣನ ಕೈಯಲ್ಲಿ. ಏ ಕರ್ಣ, ಕೂಲಿನ ಮುಂದುಗಡೆಯಿಂದ ಕೆಣಕಬಾರ್ದು, ಕುದುರೆನ ಹಿಂದುಗಡೆಯಿಂದ ಕೆಣಕಬಾರ್ದು. ಈ ಬಹದ್ದೂರನ ಯಾವ್ಯಾಂಗದಿಂದಲೂ ಕೆಣಕಬಾರ್ದು. ನನ್ನ ಜೀವನದ ಹಿಸ್ಟರಿ. ಏ ಕರ್ಣ, ಈ ಬಹದ್ದೂರನ ಜೀವನದ ಹಿಸ್ಟರಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಕಂಗೊಳಿಸುತ್ತಿದೆ. ನಿನ್ನಂತಹ ಬೀದಿ ಬಿಕಾರಿಗಳಿಗೆ ಹೇಗೆ ಗೊತ್ತಾಗಬೇಕು? ನೋಡು ಕರ್ಣ, ಸುಮ್ಮನೆ ತಲೆ ಹರಟೆಯನ್ನು ಬಿಟ್ಟು ನಾನು ನನ್ನ ಅರಮನೆಯಿಂದ ನನ್ನ ಹಿಸ್ಟರಿಗೆ ತೆರೆ ಎಳೆಯಲು ಬಂದರೆ ನೀನು ಸೇರಬೇ ಮರಣದಲ್ಲಿ ಹೆಚ್ಚಿಗೆ. ಈ ಕರ್ಣನೆಂಬ ಹೆಬ್ಬುಲಿ ಈ ಊರಿಗೆ ಕಾಲಿಟ್ಟಿದೆ. ಇನ್ನು ಮುಂದೆ ನೀ ಮಾಡುವ ಮೋಸವನ್ನು ನೋಡಿಕೊಂಡು ಸುಮ್ಮನಿರಲು ಈ ಕರ್ಣನೇನು ಆ ಶಿವನ ಮುಂದೆ ಕೂತಿರೋ ನಂದಿ ಅಲ್ಲ, ಆ ದುರ್ಗೆಯನ್ನು ಹೊತ್ತು ತಿರುಗಾಡ ಸಿಂಹ ನಾನು. ಈ ಸಿಂಹ ಸೈಲೆಂಟ್ ಆಗಿದ್ದರೆ ಬಚಾವ್, ಹೀಗರಾಡಿದರೆ ನಿನ್ನ ಗ್ರಹಚಾರವನ್ನೇ ಬಿಡಿಸುವೆನು. ಲೇ ಕರ್ಣ, अल्लाह की दुआ करना, दम की मत देना. ಗ್ರಹಚಾರ, ನನ್ನ ಗ್ರಹಚಾರ ಬಿಡಿಸುತ್ತೇನೆಂದು ಹಠ ತೊಟ್ಟ ನಿನ್ನಂತಹ ಕಚಡನ ಮಕ್ಕಳು ಚಿತೆ ಏರಿದ್ದಾರೆ ಈ ಬಹದ್ದೂರನ ಕೈಯಲ್ಲಿ. ಇನ್ನೂ ನೀನ್ಯಾವ ಲೆಕ್ಕ? ಸುಮ್ಮನೆ ಹೊರಟು ಹೋಗಲಾಗಿಲ್ಲಿಂದ. ಈ ಕರ್ಣನ ಧಮಕಿ ತಡೆಯೋ ತಾಕತ್ತು
ಇನ್ನೂ ಯಾವನು ಹುಟ್ಟಿಲ್ಲ. ಏಯ್! ಈ ಕರುಣ ಕಾಲಿಟ್ಟ ಕಡೆಯಲ್ಲೆಲ್ಲ ನಡೆಯುವುದೇ ಧರ್ಮಯುದ್ಧ. ಇನ್ನು ಮುಂದೆ ನಡೆಯಲಾರದು ನಿನ್ನ ಅಟ್ಟಹಾಸ. ಲೇ ಕಣ್ಣು, ಈ ರೋಬಹದ್ದೂರನ ಅಟ್ಟಹಾಸವನ್ನು ತಡೆಯುವ ತಾಕತ್ತು ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ನೋಡು, ಮಾತಿಗೆ ಮಾತು ಬೆಳೆಸೋದನ್ನು ಬಿಟ್ಟು ಯಾತಕ್ಕಾಗಿ ನನ್ನ ಮನೆಗೆ ಕಾಲಿಟ್ಟಿರುವೆ ಅದನ್ನು ಬೊಗಳುವ ಜಾತಕದ ಜಾಯಮಾನ ನಿಮ್ಮದು. ಇದು ಕಾಡಲ್ಲಿ ಬೆಳೆದ ಕಂದಟ್ಟ ಹುಲಿ. ಇದು ಈ ಊರ ಜನರ ಮೇಲೆ ನೀ ಮಾಡುವ ದೌರ್ಜನ್ಯವನ್ನು ತಡೆಯಲು ಬಂದ ಧರ್ಮರಕ್ಷಕ. ನಾನು ಧರ್ಮರಕ್ಷಕ. ಲೇ ಕಳ್ಳ, ಇದು ಕಲಿಯುಗ. ಸಕ್ಕರೆ ಇದ್ದರೇ ನೊಣ, ಹಣ ಇದ್ದರೇ ಜನ. ದುಶ್ಮನ್ ಕಿ ದುವಾ, ಇಲ್ಲಿ ದುಡ್ಡಿರಂದೇ ಹವಾ. ಹಣವುಳ್ಳವನು ಯಾವ ಕರ್ಮದ ಕಾರ್ಯವನ್ನು ಮಾಡಿದರು ಶೋಭಿಸುತ್ತಾನೆ ಈ ಜನರ ದೃಷ್ಟಿಯಲ್ಲಿ. ಲೇ ರಾವ್ ಬಹದ್ದೂರ್, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಧರ್ಮವಂತರಿಲ್ಲವೆನ್ನುವೇನೋ ಮೂರ್ಖ. ಹಣವಿದೆ ಎಂದು ಕಂಡಲ್ಲಿ ಕರ್ಮದ ಕಾರ್ಯ ಮಾಡಲು ಹೋದರೆ ಎದ್ದು ಬಂದು ಎದೆಗೆ ಒದೆಯುವರು ಈ ಕಲಿಯುಗದ ಧರ್ಮವಂತ ಜನ. ಲೇ ರಾವ್ ಬಹದ್ದೂರ್, ನಿನ್ನ ಕರ್ಮದ ಕಾರ್ಯ ಇನ್ನು ಸ್ವಲ್ಪ ದಿನ ಮಾತ್ರ ನಡೆಯುತ್ತದೆ. ಕೊನೆಗೊಂದು ದಿನ ನೆಲಕ ಚುಚ್ಚುತ್ತದೆ. ಲೇ ಕರ್ಣ, ನನಗೆ ನೀತಿ ಪಾಠ ಹೇಳಲು ಬರಬೇಡ. ಇಷ್ಟಕ್ಕೂ ನೀನು ಯಾರು? ಯಾರ ಪರ್ಮಿಷನ್ ಅನ್ನು ಪಡೆದು ನನ್ನ ಸ್ವಾಧೀನದಲ್ಲಿರುವ ಈ ಹಳ್ಳಿಗೆ ಏಕೆ ಕಾಲಿಟ್ಟಿರುವೆ? ನಿನ್ನ ಸ್ವಾಧೀನದಲ್ಲಿರುವುದು ಕೇವಲ ಒಂದು ಹಳ್ಳಿ. ಆದರೆ ಈ ಕರ್ನಾಟಕದ ಮನೆಯ ಮಗ. ಈ ಕರ್ಣನೆಂಬ ಹೆಬ್ಬುಲಿ ಈ ಊರಿಗೆ ಕಾಲಿಟ್ಟಿದೆ. ಇನ್ನು ಮುಂದೆ ಸೈಲೆಂಟ್ ಆಗಿದ್ದರೆ ನಿನಗೆ ಜೀವದಾನ, ಇಲ್ಲವಾದರೆ ಈ ಕಳ್ಳನ ಕೈಯಿಂದಲೇ ನಿನ್ನ ಮರಣ. ನೆನಪಿರಲಿ, ಬರುತ್ತೇನೆ. ಗುಡ್ ಬೈ. ಹೋಗು ಕಳ್ಳ, ಹೋಗು. ನಿನ್ನ ಸೊಕ್ಕು ಹೇಗೆ ಕರಗಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. करुणा शीशे का महल तुम्हारा है तो पत्थर का दिल है मेरा. एक न एक दिन ये पत्थर उठ जाए तो तेरा शीशे का महल टुकड़े 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 हो जाए. शरत, हे शरत, ಮನೆಯಲ್ಲಿ ಯಾರು ಇಲ್ಲ, ಒಳಗೆ ಬನ್ನಿ. ಓಹೋ, ನೀನೇಕೆ ನನ್ನ ಮನೆ ಬಾಗಿಲಿಗೆ ಬಂದಿರುವೆ?
ಅಂದುಕೊಂಡಿರುವ ಶುಭಗಳಿಗೆ ಇಂದೊದಗಿ ಬಂದಿದೆ. ರೇವತಿ ಮನೆಯಲ್ಲಿ ಒಬ್ಬಳೇ ಇರುವಳು. ಈ ಕಾಮಕನ ಕಾಮಕ್ಕೆ ತುತ್ತಾಗುವುದು ಈ ಸುಂದರವಾದ ಹೆಣ್ಣಿನ ಶಿವ. ಆ ಸೂರ್ಯನಿಗೆ ಕಾದಿದೆ ಕೆಟ್ಟ ಅಪಾಯ. ಶರತ್ತನನ್ನು ಭೇಟಿಯಾಗಲು ಬಂದಿರುವೆ. ಶರತ್ ಮಾವ ಮನೆಯಲ್ಲಿಲ್ಲ. ಅವ್ರು ಬಂದ ಕೂಡಲೇ ನೀವು ಬಂದ ವಿಷಯವನ್ನ ತಿಳಿಸುವೆ. ನೀವಿನ್ನೂ ಹೋಗಬಹುದು. ಹೋಗಬೇಕೆ? ನಾನು ಪ್ರೇಮದ ಕಹಿನಿಯಾಗಿ ನಿನ್ನ ನ್ಯಾಯಾಲಯಕ್ಕೆ ಬಂದಿರುವೆ ಚಿನ್ನ. ಅನುರಾಗದ ನ್ಯಾಯಾಧೀಶರು ನೀನಾಗಿ ಕುಲಂಕುಷವಾಗಿ ನನ್ನ ಒಲವಿನ ಪ್ರಕರಣವನ್ನು ಪರಿಶೀಲಿಸಿ ಕೊನೆಯವರೆಗೂ ನಿನ್ನೊಂದಿಗೆ ಉಳಿದುಕೊಳ್ಳುವ ಜೀವಾವಧಿ ಶಿಕ್ಷೆಯನ್ನು ನೀಡು ರತಿಮಣಿ. ಒಂದು ದಿನಕ್ಕೆ 1000 ಬಾರಿ ನಿನ್ನನ್ನು ಮುದ್ದಾಡಿಸುವ. ದಂಡ ವಿಧಿಸು ರತಿಮಣಿ, ದಂಡ ವಿಧಿಸು. ಮೊನ್ನೆನೆ ನಿನಗೆ ಕೊಡಬೇಕಾದದ್ದನ್ನ ಕೊಟ್ಟಿರುವೆ. ಮತ್ಯಾವ ಮುಖ ಇಟ್ಕೊಂಡು ನನ್ನ ಮುಂದೆ ನಿಂತಿರುವೆ? ಹೊರಟು ಹೋಗಬೇಕೆ? ನಿನ್ನ ಮೇಲಿನ ಪ್ರೀತಿಗೆ ಬಂದಿರುವೆ ಹಂಬಲಿಸಿ. ಅಷ್ಟೊಂದು ಪ್ರೀತಿಸುತ್ತಿರುವೆಯಾ ನನ್ನನ್ನ? ಹಾ ಹಾ ಹಾ, ನಿನ್ನ ಪ್ರೀತಿಯಲ್ಲಿ ಬಿದ್ದಿರುವೆ ಚಿನ್ನ ನಾನು ಜಾರಿ. ನನ್ನ ಪ್ರೀತಿಗೆ ನೀನು ಒಪ್ಪಿಕೊಂಡರೆ ಇನ್ಯಾರಿಲ್ಲ ನನಗಿಂತ ಭಾಗ್ಯಶಾಲಿ. ಕಣ್ಣು ಕುಕ್ಕುವ ಈ ದುನಿಯಾದಲ್ಲಿ ಬಣ್ಣ ಬಣ್ಣದ ಹೆಣ್ಣುಗಳು ಸಾಕಷ್ಟಿರುವರು. ಅವರನ್ನ ಪ್ರೀತಿಸಬೇಕಾಗಿತ್ತು. ಪ್ರೀತಿ ಎಂಬ ಬಾನಿನಲ್ಲಿ ಹಲವಾರು ನಕ್ಷತ್ರಗಳನ್ನು ಕಂಡೆ. ಅದರಲ್ಲಿ ಒಂದನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟೆ. ಆ ನಕ್ಷತ್ರ ಇರಲಾರದೆ ಬದುಕೋಕೆ ಆಗಲ್ಲ ಅಂತ ಅನಿಸಿತ್ತು. ಆ ನಕ್ಷತ್ರ ಯಾವುದು ಗೊತ್ತೇ? ಅದು ನೀನೇ ಕಣೆ, ನೀನೇ. ಯಾಕೆ? ನಿನ್ನಕ್ಕ ತಂಗಿ ಹೆಣ್ಣಲ್ಲವೇ? ಅವರನ್ನ ಇಷ್ಟಪಡಬೇಕಾಗಿತ್ತು. ಹೊತ್ತು ಮೀರಿ ಮಾತನಾಡಬೇಡ. ಅಕ್ಕ ತಂಗಿಯರ ಸಂಬಂಧವೇ ಬೇರೆ, ಹೆಂಡತಿಯಾಗುವ ಹೆಣ್ಣಿನ ಪ್ರೀತಿನೇ ಬೇರೆ. ನೋಡು, ನಿನ್ನ ಪ್ರೀತಿಯನ್ನು ಬಯಸಿ ಈ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವೆ. ಈ ಮನ್ಮಥನನ್ನು ಅಪ್ಪಿ ಮುದ್ದಾಡಿದರೆ ಪ್ರತಿಯೊಂದು ಸ್ವೀಕಾರ ಮಾಡುವೆ. ಒಪ್ಪದಿದ್ದರೆ ಬಂದಗೆಟ್ಟ ಸೂಳೆಯಾಗುವೆ ಈ ಕರ್ಮೇಂದ್ರನ ಕೈಯಲ್ಲಿ. ಕರ್ಮೇಂದ್ರ, ನಿನ್ನ ನಾಲಿಗೆಯನ್ನ ಹತೋಟಿಯಲ್ಲಿಟ್ಟುಕೋ. ನಿನ್ನನ್ನ ಅಪ್ಪಿ ಮುತ್ತಿಸಿ ನಿನ್ನ ಸತಿಯಾಗುವ ಗ್ರಹಚಾರ ನನಗೇನು ಬಂದಿಲ್ಲ. ನನ್ನನ್ನ ಸೂಳೆ ಮಾಡಲು ಮುಂದಡಿ ಇಟ್ಟರೆ ಗೌರವಿಲ್ಲ ಈ ವೀರನಾರಿಯ ಕೈಯಲ್ಲಿ. ವೀರನಾರಿ? ನಾನೇ ವೀರನಾರಿ ಎಂದು ಜಂಬ ಕೊಚ್ಚಿಕೊಳ್ಳಬೇಡ ಈ ಹಠತಕ್ಕ ಕರ್ಮೇಂದ್ರನ ಮುಂದೆ. ನಿಮ್ಮಂತ ವೀರನಾರಿಯರ ಶೀಲಕ್ಕೆ ಕಿಚ್ಚಿಟ್ಟ ಕಿರಾತಕ ಈ ಟೈಗರ್. ಹರೆಯದ ಕೊಪ್ಪಿನಲ್ಲಿ ನೀನು ಬಾಯನ್ನು ಹರಿಬಿಟ್ಟರೆ ಹತ್ತಿರಂತೆ ಹರಿದು ತಿನ್ನುವೆ ಈ ನಿನ್ನ ಶೀಲವೆಂಬ ಸುಂದರವಾದ ಗಿಂಜೆಯನ್ನು. ಈ ರೇವತಿ ಕರಗುವ ಹೆಣ್ಣಲ್ಲ. ನಿಮ್ಮತ್ತ ಕಾಮುಕರ ದಿಕ್ಕನ್ನೇ ಬದಲಿಸೋ ಚಾಮುಂಡಿ ಈ ರೇವತಿ. ಚಾಮುಂಡಿ
ನೀನು ಚಾಮುಂಡಿಯಾಗಿ ಈ ಕರ್ಮೇಂದ್ರನ ದಿಕ್ಕನ್ನು ತಪ್ಪಿಸುತ್ತೇನೆಂದು ಪಟ್ಟು ಹಿಡಿದ. ತಪ್ಪಿಸುವ ಪುಂಡರು ಇನ್ನು ಹುಟ್ಟಿಲ್ಲ ಈ ಜಗದಲ್ಲಿ. ನನ್ನ ದಿಕ್ಕು ತಪ್ಪಿಸುತ್ತೇನೆಂದು ನೀನು ಪಟ್ಟು ಹಿಡಿದಿದ್ದೇ ಯಾವುದನೇ ಹತ್ತಿನಂತೆ ಹರಿದು ತಿನ್ನುವೆ ಈ ನಿನ್ನ ಶೀಲವೆಂಬ ಗಿಂಡಿಯನ್ನು. ಬಾ ಬಾ ರೇವತಿ ಬಾ, ತಡೆಯಲಾರದು ಈ ಕಾಮಕನ ಕಾಮದಾಹ. ಕಾಮದಾಹ ತಡೆಯಲಾರದೆಂದು ನನ್ನ ಯುವತಿಯರ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣು ಕೀಳುವರು ನನ್ನಂತ ಯುವ ತರುಣಿಯರು. ಏ ಸುಂದರಿ, ನಿನ್ನಂತ ಯುವ ತರುಣಿಯರ ಕಾಮ ಹೆಚ್ಚಾದಾಗ ನನ್ನಂತ ಸುಂದರವಾದ ಯುವ ತರುಣರಿಗೆ ಕಣ್ಣು ಹೊಡೆದು ಸೊಳ್ಳೆ ಮಾಡಿ ಕರೆದು ತಮ್ಮ ಯೌವನದ ತೀಟೆಯನ್ನು ತೀರಿಸಿಕೊಳ್ಳುವರು ನೀನಿನ್ನ ಯುವ ತರುಣಿಯರು. ಅಷ್ಟೇ ಅಲ್ಲ ರೇವತಿ, ತಂದೆ ತಾಯಿ ಗೊತ್ತು ಮಾಡಿದ ವರನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಗಂಡನಿಲ್ಲದ ಸಮಯದಲ್ಲಿ ತನ್ನ ಪ್ರೇಮಿಗೆ ವಿಡಿಯೋ ಕಾಲ್ ಮಾಡಿ ತಮ್ಮ ಅಂಗಾಂಗಗಳನ್ನು ತೋರಿಸುವ ಸುಂದರಿಯ ನೆತ್ತಿಲವೇ ಇನ್ನು ಹಾಳು ಸಮಾಜದಲ್ಲಿ. ಮದುವೆಯಾದ ಗಂಡನ ಜೊತೆ ಫಸ್ಟ್ ನೈಟ್ ಮಾಡಿಕೊಂಡು ನನ್ನಂತ ಮೆಂಡರ ರತಿ ಕ್ರೀಡೆಯನ್ನಾಡಿ ಗಂಡನಿಗೆ ಬತುರಾಜನೆಂದು ಮಿನ್ನರಿಗೆ ಬತುರಾಗಿ ಗಂಡನ ಕೈಗೆ ಗಂಡನ ಕೈಗೆ ಕೂಸು ಹೆತ್ತು ಕೊಡುವ ತಾತಗಿತ್ತ ಸೂರ್ಯ ನೆತ್ತಿಲ್ಲ ಈ ನಿನ್ನ ಕೆಟ್ಟ ಸಮಾಜದಲ್ಲಿ. ಲೋ ಕರ್ಮೇಂದ್ರ, ನನ್ನ ಹೆಂಡತನಕ್ಕೆ ಕಳಂಕ ಹಚ್ಚಿದ್ರೆ ನಿನ್ನ ಗಂಡ ಸ್ತನಕ್ಕೆ ಚಿತೆ ಹಚ್ಚುವರು ಇಲ್ಲಿ ನೆರೆದ ತರುಣಿಯರು. ನನ್ನ ಗಂಡ ಸ್ತನಕ್ಕೆ ಚಿತೆ ಈಗ ನಿನ್ನ ಶೀಲಕ್ಕೆ ನನ್ನ ಕಾಮದ ಕಿಚ್ಚನ್ನು ಹಚ್ಚುವೆ. ಬಂದು ಕಾಪಾಡಲಿ ಈ ನಿನ್ನ ಯುವ ತರುಣಿಯರು. ಸರಿಯಾಚಿಗೆ ಕಾಮಕ ನನ್ನ ಶೀಲಕ್ಕೆ ಕಿಚ್ಚಿಡಲು ಮುಂದಡಿ ಇಟ್ಟದ್ದಾದ್ರೆ ಜಗನ್ಮಾತೆ ರಾಕ್ಷಸರ ಎದೆ ಬಗೆದಂತೆ ನಿನ್ನೆದೆ ಬಗೆದು ರಕ್ತ ಕುಡಿಯುವೆ. ಎಚ್ಚರ ಎಚ್ಚರ. ರೇವತಿ, ಒಂದು ನನ್ನನ್ನು ಕಪಾಳಕ್ಕೆ ಹೊಡೆದ ಸೇಡು ಇಂದು ತೀರಬೇಕಾದರೆ ಇಂದು ನಿನ್ನ ಶೀಲವನ್ನು ನಾನು ಮಣ್ಣು ಪಾಲು ಮಾಡಲೇಬೇಕು. ಬಾರಲೇ ಬಾ, ಕದಿಯಲಾರದು ಈ ಕಾಮಕನ ಕಾಮದಾಹ. ನೀನು ಮಾಡಬೇಡ, ನಿನ್ನನ್ನೇನು ಮಾಡಬೇಡ. ಅಂದು ಜಂಬ ಕೊಚ್ಚಿಕೊಂಡೆ, ಎದಿ ಬಗಿತೀನಿ, ರಕ್ತ ಕುಡಿತೀನಿ. ಹಾಗಾದರೆ ಈ ಮನ್ಮಥನ ಮಮತ ನೀವಂತೆ ನಿನ್ನ ಸುಂದರವಾದ ಸುಮರದ ಕಂಠದಿಂದ ಹೊರಹೊಮ್ಮಲಿ ಒಂದು ಪ್ರೇಮದ ವೀಣೆ. ಆಯ್ತು, ನೀ ಹೇಳಿದತ್ತೀಯ.
ಬಿಡುವೆ? ನನಗೆ ಕೈ ಮುಗಿದು ಬೇಡಿಕೊಳ್ಳುವೆಯಾ? ನೀನು ನನಗೆ ಕೈ ಮುಗಿದು ಬೇಡಿಕೊಂಡರು ಕೈಗೆ ಸಿಕ್ಕ ಹೆಣ್ಣಿನ ಸುಖವನ್ನು ಸವಿಯದೆ ಬಿಡುವ ಖತರ್ನಾಕ್ ಕರ್ಮೇಂದ್ರದಲ್ಲ ರೇವತಿ, ಖತರ್ನಾಕ್ ಕರ್ಮೇಂದ್ರದಲ್ಲ. ಬಾ ಬಾರದೆ ಬಾ, ತಡೆಯಲಾರದು ಈ ಕಾಮಕನ ಕಾಮದಾಹ. ಕರ್ಮೇಂದ್ರ, ಕೊನೆಗೂ ಕೊನೆಗೂ ನನ್ನನ್ನ ನಾಯಿ ಮುಟ್ಟಿದ ಮಡಿಕೆಯನ್ನಾಗಿ ಮಾಡಿದೆಯ. ನಾಯಿ ಮುಟ್ಟಿದ ಮಡಕೆ ನಾಯಿ ಮುಟ್ಟಿದ ಮಡಕೆ ಎಲ್ಲ ರೇವತಿ, ಈ ಕರ್ಮೇಂದ್ರ ಮುಟ್ಟಿ ಬರೆದ ಆ ನಿನ್ನ ಶೀಲವೆಂಬ ಮಡಿಕೆ. ನಾನು ಮುಟ್ಟಿದ ಈ ನಿನ್ನ ಶೀಲಕ್ಕೆ ಮುಕ್ತಿ ಸಿಗಬೇಕಾದರೆ ಅಂದು ಹಾರಾಡಿದನಲ್ಲ ನಿನ್ನ ಮಾವ ಬಂದು ಬೀಳಬೇಕು ಈ ಭಗವಂತನ ಕಾಲಿಗೆ. ಅಂದಾಗ ಕಳೆ ಬರುವುದು ಈ ಖತರ್ನಾಕ್ ನಾಯಕನ ಕ್ಯಾರೆಕ್ಟರಿಗೆ. ನನ್ನ ಮಾವಂದಿರು ನಿನ್ನ ಕಾಲು ಹಿಡಿಯೋ ಅವಕಾಶ ನಾನೆಂದಿಗೂ ಮಾಡಿಕೊಳ್ಳಲಾರೆ. ಸಂಕಟ ಹೊಟ್ಟೆ ಹೊಯ್ತಾ ಇದೆ. ರೇವತಿ ವಿಷ ಸೇವಿಸಿರುವುದು ನಾನಿಲ್ಲಿರುವುದು ಒಳ್ಳೆಯದಲ್ಲ. ನಾನು ಇಲ್ಲೇ ಇದ್ದರೆ ನನ್ನ ಮೇಲೆ ಸಂಶಯ ಬರಬಹುದು. ಇಲ್ಲಿಂದ ಮೊದಲು ಕಾಲು ಕೀಳಲೇಬೇಕು. ಈ ಸೂರ್ಯ ಬರುತ್ತಿರುವನು. ಈ ಸುಂದರವಾದ ಹೆಣ್ಣಿನ ಸಾವಿಗೆ ಆ ಸೂರ್ಯನನ್ನೇ ಬಲಿಪಶುವಾಗಿ ಮಾಡಿಸಲೇಬೇಕು. ನಂತರ ಬಂದು ತೋರಿಸುವೆ ಈ ಕರ್ಮೇಂದ್ರನ ಚಮತ್ಕಾರವನ್ನು. ಸ್ವಲ್ಪ ಮರೆಯಾಗುವೆ. ಅಣ್ಣ, ಅತ್ತಿಗೆ, ಶರತ್, ರೇವತಿ ಹೀಗೆ
ಏಕೆ ಮಲಗಿರು? ರೇವತಿ, ರೇವತಿ, ಇದೇನು ರೇವತಿ ನಿನ್ನ ಬಾಯಿಂದರೇ? ಏನಾಯಿತು ರೇವತಿ, ಏನಾಯಿತು? ಏನಾಗಬಾರ್ದಿತ್ತು ಅದೇ ಆಯ್ತು ಮಾವ. ಸಾವಿನ ಮೃತ್ಯು ನನ್ನ ಜೀವನಕ್ಕೆ ಕಾಲಿಟ್ಟಾಯ್ತು ಮಾವ. ಅಮ್ಮ, ಅಯ್ಯೋ ಸಂಕಟ. ರೇವತಿ, ಮಾತನಾಡಬೇಡ ರೇವತಿ. ನೀನು ಸಾಯುವುದಿಲ್ಲ. ನೀನು ನನ್ನ ಪ್ರಾಣ, ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ಬದುಕಿಸಿಕೊಳ್ಳುವ ರೇವತಿ. ಉಸಿರು ನಿಲ್ಲುವ ಸಮಯದಲ್ಲಿ ನನ್ನನ್ನ ಉಳಿಸಿಕೊಳ್ಳುತ್ತೇನೆಂದು ಹೇಳುತ್ತಿರುವೆಯ ಮಾವ. ನೀನೆಷ್ಟೇ ಪ್ರಯತ್ನ ಪಟ್ಟರು ಪ್ರಯೋಜನವಿಲ್ಲ ಮಾವ. ನನ್ನದು ಈ ಭೂಮಿಯ ಋಣ ಇಷ್ಟೇ ಇತ್ತು ಅಂತ ಕಾಣುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಸತಿಯಾಗಿ ನಿಮ್ಮ ಸೇವೆ ಮಾಡ್ತೀನಿ. ಅಯ್ಯೋ ಬೇಡ ರೇವತಿ, ನೀನು ಸಾಯುವುದಿಲ್ಲ. ನಿನ್ನನ್ನು ಬದುಕಿಸಿಕೊಳ್ಳುವ ರೇವತಿ. ನಡೆ, ಆಸ್ಪತ್ರೆಗೆ ಹೋಗೋಣ. ಬೇಡ ಬಾಬಾ, ನಾನು ಬದುಕಲಾರೆ ಬಾಬ. ನಿಮ್ಮ ಧರ್ಮ ಪತ್ನಿಯಾಗಿ ನಿಮ್ಮ ಜೊತೆ ಬಾಳ ಅದೃಷ್ಟ ನಾನು ಪಡೆದಿಲ್ಲ ಬಾಬ. ಅಮ್ಮ, ಕಣ್ಣು ಮಂಚಾಗ್ತಾ ಇವೆ. ಸಂಕಟ. ಏನಾಯಿತು ರೇವತಿ, ಏನಾಯಿತು? ಅದು ನಾನು ನಾನು ವಿಷ ಸೇವಿಸಿರುವೆ ಬಾಬ. ಏನು ವಿಷ? ಏನು ವಿಷ ಸೇವಿಸಿರುವಿಯಾ? ಯಾಕೆ ಈ ರೀತಿ ಮಾಡಿಕೊಂಡಿರುವೆ ರೇವತಿ? ಜೀವ ಕಳೆದುಕೊಳ್ಳುವ ನಿರ್ಧಾರಕ್ಕೆ ಏಕೆ ಬಂದೆ? ಯಾವ ಕಾರಣಕ್ಕಾಗಿ ನೀ ವಿಷ ಸೇವಿಸಿದೆ? ಹೇಳು ರೇವತಿ, ಹೇಳು. ಹಂಬಲಿಸುತ್ತಿರುವೆ. ಆದ್ರೆ ಆದ್ರೆ ನನ್ನ ನಾಲಿಗೆ ತಡೆಯುತ್ತಾ ಇದೆ. ನನ್ನ ಉಸಿರು ನಿಲ್ಲುತ್ತಾ ಇದೆ. ನನ್ನ ಗಂಟಲು ಸೇರುತ್ತಾ ಇದೆ. ನಾನಿನ್ನು ಬದುಕಲಾರೆ ಬಾವ. ಅಮ್ಮ, ರೇವತಿ, ಕೊನೆಗೂ ನನ್ನನ್ನು ಬಿಟ್ಟು ಹೋದೆಯಾ? ಯಾವ ವಿಷಯಕ್ಕಾಗಿ ನೀ ವಿಷ ಸೇವಿಸಿದೆ ರೇವತಿ? ನಿನ್ನ ಸಾವಿಗೆ ಕಾರಣ ಏನು? ಅಣ್ಣ ಅತ್ತಿಗೆಯರು ಬಂದು ಕೇಳಿದರೆ ಏನೆಂದು ಹೇಳಲಿ ರೇವತಿ, ಏನೆಂದು ಹೇಳಲಿ? ಶರತ್ತನಿಗೆ ಏನು ಉತ್ತರ ಕೊಡಲಿ ರೇವತಿ, ಏನು ಉತ್ತರ ಕೊಡಲಿ? ಯಾಕಣ್ಣ ನನಗೇಕೆ ಉತ್ತರ ಕೊಡುವೆ? ಯಾವತ್ತು ಪ್ರಶ್ನೆ ಮಾಡದ ನನಗೆ ಉತ್ತರ ಕೊಡಬೇಕೆನ್ನುತ್ತಿರುವೆಲ್ಲ, ಏನಾಯಿತು? ರೇವತಿ ಹೀಗೇಕೆ ಮಲಗಿರುವಳು?
ರೇವತಿಯ ದೇಹ ಮಾತ್ರ ಮಲಗಿದೆ ಶರತ, ಆದರೆ ಆಕೆಯ ಜೀವ ಈ ಭೂಮಿಯ ಮೇಲೆ ಇಲ್ಲಪ್ಪ, ಇಲ್ಲ. ಏನು ಹೇಳುತ್ತಿರುವೆ ನೀನು? ರೇವತಿ ಸಾವನ್ನಪ್ಪಿರೋಳೆ. ಏನಾಯ್ತಲ್ಲ ರೇವತಿಗೆ? ನನಗೆ ಗೊತ್ತಿದ್ದರೆ ತಾನೇ ನಿನಗೆ ಹೇಳುವುದು. ನಾನು ಮನೆಗೆ ಬಂದಾಗ ರೇವತಿ ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದಳಪ್ಪ, ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದಳು. ಯಾರು ಯಾರು ಸಾವಿನ ಮಧ್ಯೆ ಒದ್ದಾಡುತ್ತಿರುವರು ಸೂರ್ಯ? ರೇವತಿಗೆ ಏನಾಯಿತು ಶರತ್? ರೇವತಿ ತಲೆ ಸುತ್ತು ಬಂದು ಬಿದ್ದಿರುವಳೆ, ಏಕೆ ಮೌನವಾಗಿ ನಿಂತಿರುವಿರಿ? ರೇವತಿ 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 ರೇವತಿಯನ್ನು ಎಬ್ಬಿಸಲು ಎದ್ದೇಳುವುದಿಲ್ಲಣ್ಣ. ಈ ನಿಮ್ಮ ಸೊಸೆ ಸೇರಿಸಿ ಸಾವನ್ನಪ್ಪಿರುವಣ್ಣ, ಸಾವನ್ನಪ್ಪಿರುವ. ಏನಂತ ಹೇಳ್ತಾ ಇದ್ದೀಯಪ್ಪ ನೀನು? ನನ್ನ ರೇವತಿ ವಿಷ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಲ? ಇಲ್ಲ ಇಲ್ಲ ಇಲ್ಲ, ಜೊತೆ ಮಾತಾಡಿದ್ರೆ ಜೊತೆ ನೀನು ಚಿಕ್ಕವಳಿರುವಾಗಲೇ ನನ್ನ ತಂಗಿಯ ಪ್ರೀತಿಯನ್ನು ಕಾಲೆಯಿಂದ ಬಳಲಿ ತೀರಿ ಹೋದಳು. ನನ್ನ ತಂಗಿಯ ಪ್ರೀತಿಯನ್ನು ನಿನ್ನಲ್ಲಿ ಕಾಣುತ್ತಿದ್ದೆನಮ್ಮ. ರೇವತಿ, ನಿನ್ನಲ್ಲಿ ಕಾಣುತ್ತಿದ್ದೆ. ನೀನು ನೀನು ನಿನ್ನ ತಾಯಿಯ ಹತ್ತಿರ ಹೋದೆಯಾ? ಹೌದು. ನನ್ನ ಸೊಸೆ ಏಕೆ ಸಾವನ್ನಪ್ಪಿದಳು? ಶರತ್, ನಾನು ಬರುವಷ್ಟರಲ್ಲಿ ರೇವತಿ ತೀರಿಕೊಂಡಿದ್ದಳಲ್ಲ. ಸಾಯುವ ಸಮಯದಲ್ಲಿ ಅಣ್ಣನೇ ಇದ್ದ. ಅಣ್ಣ, ನಾನು ಬಂದು ನೋಡುವಷ್ಟರಲ್ಲಿ ರೇವತಿ ಕುಸಿದು ನೆಲಕ್ಕೆ ಬಿದ್ದಿದ್ದವನ್ನ ಬಿದ್ದಿದ್ದಳು. ಈ ರೀತಿ ಏಕೆ ಮಾಡಿಕೊಂಡೆ ಎಂದು ಕೇಳಿದೆ. ನಾನು ವಿಷ ಸೇವಿಸಿರುವೆ ಎಂದಳು ಅಣ್ಣ, ವಿಷ ಸೇವಿಸಿರುವೆ ಎಂದಳು. ತನ್ನ ಸಾವಿನ ವಿಷಯ ಹೇಳುವಷ್ಟರಲ್ಲಿ ರೇವತಿಯ ಜೀವ ಆಯಿತಣ್ಣ. ರೇವತಿ ಯಾಕೆ ಈ ರೀತಿ ಮಾಡಿಕೊಂಡಿರುವುದು ಎಂಬುದು ನಿಗೂಢವಾಗಿದೆ. ಶರತ್, ಫ್ರೆಂಡ್ ಶರತ್,
ನಿನ್ನನ್ನು ಬೇಟೆಯಾಗಲು ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆ. ನಿನ್ನ ಸೊಸೆ ರೇವತಿ, ನಿಮ್ಮ ಅಣ್ಣ ಸೂರ್ಯ ಮನೆ ತುಂಬ ಹುಡುಗಾಟ ಮಾಡುತ್ತಿದ್ದರು. ಶರತ್, ಮನೆ ತುಂಬ ಹುಡುಗಾಟ ಮಾಡುತ್ತಿದ್ದರು. ನಾನು ಎಷ್ಟೇ ಕೂಗಿದರು ಅವರು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ದೋಸ್ತ, ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಾನು ಮರಳಿ ಮನೆಗೆ ಹೋಗಿಬಿಟ್ಟೆ. ಏನು ಹೇಳುತ್ತಿರುವೆ ಕರಿವೇಂದ್ರ? ನನ್ನ ಅಣ್ಣ ನಮ್ಮ ಸೊಸೆ ರೇವತಿ ಹುಡುಗಾಟ ಮಾಡುತ್ತಿದ್ದರೆ? ಹೌದು ಹೌದು ಶರತ್, ಹೌದು. ನಿಮ್ಮ ಸೊಸೆ ಮನೆ ತುಂಬ ಓಡಾಡುತ್ತಿದ್ದರು. ನಿಮ್ಮ ಸೊಸೆಯ ಹಿಂದೆ ಈ ಸೂರ್ಯನು ಓಡಾಡುತ್ತಿದ್ದ. ಏನು ಹೇಳುತ್ತಿರುವೆ ಕರಿವೇಂದ್ರ? ನಮ್ಮ ಮನೆಗೆ ಸ್ವಲ್ಪ ಸಮಯದ ಹಿಂದೆ ಬಂದಿದ್ದೀಯಾ? ಹೌದು ಶರತ್, ಬಂದು ಒಂದು ವಾರವಾಗಿತ್ತು. ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದೆ. ನಿನ್ನನ್ನು ಭೇಟಿಯಾಗಲೆಂದು ಬಂದಿದ್ದೆ ಶರತ್, ಬಂದಿದ್ದೆ. ನಾನು ನಿನ್ನ ಮನೆಗೆ ಬಂದಿದ್ದೆ ಎನ್ನುವ ಪ್ರೂಫಿಗೆ ನನ್ನ ಮೊಬೈಲ್ನಲ್ಲಿ ತೆಗೆದಿರುವ ಫೋಟೋಗಳು. ಹೌದು, ಸೂರ್ಯನ ರೇವತಿಯನ್ನು ಬಲವಂತವಾಗಿ ಎಪ್ಪಿಕೊಂಡಂತೆ ಕಾಣುತ್ತಿದೆಯಲ್ಲ. ಇನ್ನು 2 ಫೋಟೋಗಳಿವೆ, ಬೇಕಾದರೆ ನೋಡಿಕೋ. ಶಿವಣ್ಣ, ಕರಿವೇಂದ್ರ ಹೇಳುತ್ತಿರುವುದು ನಿಜ. ನೋಡು ಈ ಫೋನಿನಲ್ಲಿರುವ ಫೋಟೋಗಳನ್ನು. ಹೌದು, ನಾವು ಅಂದುಕೊಂಡದ್ದೇ ಒಂದು, ಇಲ್ಲಿ ನಡೆದದ್ದೇ ಮತ್ತೊಂದು. ಸುಮಿತ್ರ, ನೋಡು ಈ ಫೋಟೋಗಳನ್ನು. ಅದಕ್ಕೆ ತಾಯಿಲಿ ನಾನು ನೋಡುವೆ. ಇದೇನು ಕರ್ಮೇಂದ್ರ, ನಾನು ರೇವತಿನ ಒಪ್ಪಿಕೊಂಡಂತೆ ಕಾಣುತ್ತಿದೆಯಲ್ಲ. ನೀನು ಮಾಡಿರುವುದೇ ಬಂದಿರುವುದು ಸೂರ್ಯ, ನೀನು ಮಾಡಿರುವುದೇ ಬಂದಿರುವುದು. ನಿನ್ನನ್ನು ತಮಾಷೆ ಮಾಡಬೇಕಂತ ತೆಗೆದ ಫೋಟೋಗಳಲ್ಲೇವು. ಶರತ್, ನನಗೆ ಸ್ವಲ್ಪ ಕೆಲಸವಿದೆ. ಮತ್ತೆ ನಿನ್ನನ್ನು ಭೇಟಿಯಾಗುತ್ತೇನೆ ಫ್ರೆಂಡ್, ನಾನು ಬರುತ್ತೇನೆ. ಏ ಸೂರ್ಯ, ನನ್ನ ಫೋನ್ ಕೊಡು. ನೋಡಿದೆಯೇನು ಆ ಫೋಟೋಗಳನ್ನು? ಆ ಫೋಟೋಗಳನ್ನು ನೋಡಿದರೆ ರೇವತಿಗೆ ಇವನೇ ಏನೋ ಮಾಡಿದಳು. ಏನು ಹೇಳ್ತಿರುವೆ ನೀನು? ಅಣ್ಣ, ಇವನು ಏನೇನೋ ಮಾತನಾಡುತ್ತಿರುವನು. ಇರುವುದನ್ನೇ ಹೇಳುತ್ತಿರುವನು. ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದಿದ್ದೆ. ಅದೇ ಹಾಲಾಹಲವಾಗಿ ನನ್ನ ಸೊಸೆ ರೇವತಿಯನ್ನು ಆಹುತಿ ತೆಗೆದು ತಿಳಿದಿರಲಿಲ್ಲ. ಸೊಬಿ, ನೀವು ಏನು ಮಾತಾಡ್ತಾ ಇದ್ರಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಂಗ ಇವನಿಗೆ ಕನ್ನಡಿ ಬೇರೆ ಬೇಕೇನೆ ಸುಮಿತ್ರ. ರೇವತಿಗೆ ಎಸಗಬಾರದ ಕೃತ್ಯವನ್ನೆಸಗಿರುವನು. ಆ ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುವನು ನನ್ನ ಮಗ ರೇವತಿ. ಅಂತ ನೀಚನಲ್ಲ ಈ ನಿನ್ನ ತಮ್ಮ. ಗಾಳಿ ಮಾತಿಗೆ ಕಿವಿ ಕೊಟ್ಟು ನನ್ನನ್ನು ಕ್ರೂರಿ ಎಂದು ಭಾವಿಸಬೇಡಿ ಅಣ್ಣ, ಭಾವಿಸಬೇಡಿ. ಮಾನವನಾಚಾರ ಮಾಡಿ ಈಗ ಒಳ್ಳೆಯವನಂತೆ ನರ್ತಿಸುವ ನೀನು ಕ್ರೂರಿ ಅಷ್ಟೇ ಅಲ್ಲ, ಕೊನೆ ಪಾತಕ
ಕೊಲೆ ಪಾತಕ. ದಯವಿಟ್ಟು ನನ್ನನ್ನು ನಂಬಿಸಿರತ, ನಂಬಿ. ಇಷ್ಟೊತ್ತು ನೀ ಕತೆ ಕಟ್ಟಿ ಹೇಳಿದ್ದನ್ನೆಲ್ಲ ನಂಬಿದೆ. ಆ ಕರ್ಮೇಂದ್ರ ತೋರಿಸಿದ ಭೋಗ ದುಶ್ಯಾವಳಿಯನ್ನು ಕಂಡು ನೀನೆಂದ ನಲವಂಚಕನೆಂದು ನನಗೆ ತಿಳಿಯಿತು. ನನಗೆ ಇದಕ್ಕಂತೂ ತೋರಿಸಿ ಬೆಳೆಸಿದ್ದೇನೆ ಅಂದಾಗ ನಾನು ಬೆಳೆಸಿರುವ ಈ ನನ್ನ ಕೈ ತುತ್ತು ನನ್ನ ಮೈದನಿಗೆ ವಿಷವಾಗಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾವಿಗೆ ಹಾರುಳಿಸಿ ಸಾಕಿದರೇನು ಸುಮಿತ್ರ? ಇವರು ನನ್ನನ್ನು ಸಾಕಿದವರು, ಇವರನ್ನು ಕಚ್ಚಬಾರದೆನ್ನುವ ಪರಿಜ್ಞಾನ ಆ ವಿಷ ಜಂತುವಿಗೆಲ್ಲಿರಬೇಕು? ಅನ್ನ ಉಂಡ ಮನೆಗೆ ಕನ್ನ ಹಾಕಬಾರದೆನ್ನುವ ಅರಿವು ಈ ಪಾಪಿಗೆಲ್ಲಿ ಬರಬೇಕು? ಇದು ನನ್ನ ಮನೆಯಲ್ಲ, ನನ್ನ ಮನೆ. ನನ್ನ ಮನೆಗೆ ನಾ ಕಣ್ಣು ಹಾಕುವುದೇ? ಅಣ್ಣ, ನಾನು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮನನ್ನ, ನಿನ್ನಷ್ಟೇ ನೀತಿವಂತನನ್ನ ಈ ನಿನ್ನ ಈ ನನ್ನ ತಮ್ಮನಲ್ಲ ಎನ್ನುವುದಕ್ಕೆ ನೀ ಮಾಡುವ ಈ ಕೆಟ್ಟ ಕೃತ್ಯನೇ ಸಾಕ್ಷಿ. ಏನು? ನಾನು ನಿನ್ನ ತಮ್ಮನಲ್ಲವೇ? ಹಾಗಾದರೆ ನಾನಾರಣ್ಣ? ಸ್ವರ್ಗವಾಸಿಯಾದ ನನ್ನ ತಂದೆಯನ್ನೇ ಕೇಳಬೇಕು ನೀನಾರಂಭುವುದನ್ನು. ಇದು ಏನು ಹೇಳುತ್ತಿರುವಣ್ಣ? ಇವನು ನನ್ನ ಹೊರ ಹುಟ್ಟಿದ ಅಣ್ಣನಲ್ಲವೇ? ನಿಜ ಶರತ್, ಈ ಸೂರ್ಯ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವ. ನಮ್ಮ ತಂದೆ ತಂದು ಸಾಕಿದ ರಾವಣ ಕುಲದ ರಾಕ್ಷಸನೆಂದು ಈಗ ನನಗೆ ಜ್ಞಾನೋದಯವಾಯಿತು. ಇದೇನ ನನ್ನ ಜೀವನದ ವಿಪರ್ಯಾಸ? ತಪ್ಪು ಮಾಡದಿದ್ದರೂ ನಾನೇ ಅಪರಾಧಿ ಎಂದು ಸಾಬೀತಾಯಿತು. ಅಣ್ಣ, ನಾನು ಈ ಮನೆಯ ಮಗನಲ್ಲ, ಯಾರ ಎತ್ತು ಬೀದಿಯಲ್ಲಿ ಬಿಸಾಕಿದ ಪಿಂಡವೆಂಬ ಸತ್ಯ ತಿಳಿಯಿತು. ಅಣ್ಣ, ಅತ್ತಿಗೆ, ಅಣ್ಣ ಹೇಳ್ತಿರುವುದು ನಿಜವೇನಮ್ಮ? ಅತ್ತಿಗೆ, ನಿಜವೇನಮ್ಮ? ಮೈದುನ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಅತ್ತಿಗೆ, ನಾನು ಅನಾಥನೇ? ನನಗೆ ತಂದೆ ತಾಯಿ ಯಾರು ಇಲ್ಲವೇ? ಅಣ್ಣ, ಈ ಅನಾಥರಿಗೆ ಅನ್ನ ಹಾಕಿದ ಅನ್ನದಾತರು ನೀವು. ಈ ಮನೆಯ ಅನ್ನ ಉಂಡ ನಾನು ಈ ರೇವತಿಯ ಮೇಲೆ ಯಾವ ಅನಾಚಾರವನ್ನು ಎಸಗಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ನಿನ್ನ ಸತ್ಯ ವೇದಾಂತ ಹೇಳುವುದು ಸಾಕು. ನಮ್ಮ ಸೊಸೆ ರೇವತಿಯ ಸಾವಿಗೆ ನೀನೇ ಕಾರಣವೆಂದು ಸಾಕ್ಷಿ ಸಮೇತ ರುಜುವಾತವಾಯಿತು. ನಮ್ಮ ಕಣ್ಣಿಗೆ ನನ್ನ ಎರಚುವುದನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಚಂದ್ರಿಗೆ ಕೈ ಕೊಟ್ಟು ಹೊರ ಹಾಕಬೇಕಾಗುತ್ತದೆ.
ಅಲ್ಲಿವರೆಗಾದರೂ ಈ ಮನೆಯಲ್ಲಿರುವ ಅವಕಾಶ ಮಾಡಿಕೊಡಿ. ನಿಮ್ಮಿಬ್ಬರ ಕಾಲು ಹಿಡಿದು ಬೇಡಿಕೊಳ್ಳುವುದಪ್ಪ, ಕಾಲು ಹಿಡಿದು ನನ್ನ ಸೊಸೆಯ ಚೀಲ ಹಾಳು ಮಾಡಿದ್ದಲ್ಲದೆ ಅವಳ ಸಾವಿಗೆ ಕಾರಣನಾಗಿರುವೆ. ಇನ್ನು ನೀನು ಈ ಮನೆಯಲ್ಲಿದ್ದರೆ ನನ್ನ ಹೆಂಡತಿಯ ಬಾಳನ್ನೇ ಹಾಳು ಮಾಡುವೆ. ಅಣ್ಣ, ಶರತ್, ಈ ದುಷ್ಟನನ್ನು ಮನೆಯಿಂದ ಹೊರತಳು. ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ನನ್ನ ಮೈದನ ದುರಾತ್ಮನಲ್ಲ, ಕೆಲಸ ಮಾಡಿದ್ರು ಅಲ್ವೇ ಅಲ್ಲ. ದಯವಿಟ್ಟು ಅವನನ್ನು ಮನೆ ನೀನು ತಿಳಿದುಕೊಂಡಷ್ಟು ಒಳ್ಳೆಯವನಲ್ಲ ಸುಮಿತ್ರ ಈ ಮೂರ್ಖ. ಈ ಕಾಮುಕನನ್ನು ಮನೆಯಲ್ಲಿಟ್ಟುಕೊಂಡರೆ ಮನೆಯೇ ಮಥನವಾಗುವುದು. ಅಣ್ಣ ನೋಡು, ಒಳ್ಳೆ ಮಾತಿನಿಂದ ಈ ಮನೆಯಿಂದ ಹೊರಟು ಹೋಗು. ಬೇಡ ಅಣ್ಣ, ಬೇಡ. ನಾನು ಸತ್ಯ ಹೇಳಿದರು ಅದು ಸುಳ್ಳಿನ ಶಿಖರದ ಮೇಲೆ ಕುಳಿತು ಮೂಕವಾಗಿದೆ. ರೇವತಿಯ ಸಾವಿನ ರಹಸ್ಯ ಪಾತಾಳದಲ್ಲಿದ್ದರೂ ಸಹ ಪತ್ತೆ ಹಚ್ಚುತ್ತೇನೆ. ಬರುತ್ತೇನಣ್ಣ, ಬರುತ್ತೇನೆ. ಅಣ್ಣ, ಒಂದು ಮನೆಗೆ ದ್ರೋಹ ಬಗೆದ ಈ ಕೊಲೆಗಳ ಕಣ್ಣನ್ನು ಸುಮ್ಮನೆ ಬಿಟ್ಟರೆ ನಾವೇ ಮೂರ್ಖರಾಗುತ್ತೇವೆ. ಇವನನ್ನು ಪೊಲೀಸ್ ಕಟ್ಟಡಿಗೆ ಒಪ್ಪಿಸಿದರೆ ಹೇಗಣ್ಣ? ನೀನ್ ಹೇಳುವುದು ನಿಜ ಶರತ್. ಇಂಥವರನ್ನು ಹಾಗೆ ಬಿಟ್ಟರೆ ಇಂಥ ಎಷ್ಟೋ ಕೃತ್ಯವನ್ನು ಮಾಡಿ ಅವರ ಜೀವನ ಹಾಳು ಮಾಡುವುದಷ್ಟೇ ಅಲ್ಲದೆ ಅವರ ಜೀವ ತೆಗೆಯಲು ಹೇಸಿಸಬನ್ನಲ್ಲ. ಮೊದಲು ಪೊಲೀಸರಿಗೆ ಫೋನ್ ಮಾಡಿ ಕರೆಸು. ಹಲೋ ಇನ್ಸ್ಪೆಕ್ಟರ್, ಬೇಗ ನಮ್ಮ ಮನೆಗೆ ಬನ್ನಿ. ನಮ್ಮ ಸೊಸೆ ಸಾವಾಗಿದೆ. ಮಿಸ್ಟರ್ ಶರತ್, ಯಾರು ಸಾವಾಗಿದೆ? ಬನ್ನಿ ಇನ್ಸ್ಪೆಕ್ಟರ್, ನಮ್ಮ ಸೊಸೆ ಸಾವಾಗಿದೆ. ಕೊಲೆಗಾರ ಇಲ್ಲೇ ಇವನು. ಅರೆಸ್ಟ್ ಮಾಡಿ ಕೊಲೆ ಪಾತಕನನ್ನು. ನಾನಲ್ಲ ಇನ್ಸ್ಪೆಕ್ಟರ್ ಕೊಲೆ ಪಾತಕ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಬೇಡಿ ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಬೇಡಿ. ನೀನೇ ಕೊಲೆಗಾರನೆಂದು ಪ್ರತ್ಯಕ್ಷ ಸಾಕ್ಷಿ ಇರುವಾಗ ನಾನು ಕೊಲೆಗಾರನ ಅನ್ನೋದು ನಾನು ನಂಬೋದು ಇದಲ್ಲ. PC ಅರೆಸ್ಟ್ ಮಾಡಿ ನನ್ನನ್ನು.